ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಚಿತ್ತಾಪುರ ಪಟ್ಟಣದಲ್ಲಿ ಭೀಮನಡಿಗೆ ಪಥಸಂಚಲನ. ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಜನ್ಮದಿನ. ವೃದ್ಧಾಶ್ರಮಗಳಲ್ಲಿ ಅರ್ಥಪೂರ್ಣ ಆಚರಣೆ. ವೋಟ್ ಚೋರಿ ರಾಹುಲ್ ಗಾಂಧಿಗೆ ಪತ್ರ ಬರೆದ ಬುದ್ಧಿಜೀವಿಗಳು ಆಳಂದಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ. ಶಾಸಕ ಬಿಆರ್ ಪಾಟೀಲ್. ಈಗ ವಾರ್ತೆಗಳ ವಿವರ. ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಭೀಮನಡಿಗೆ ಪಥಸಂಚಲನ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ಇಂದು ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಭೀಮನಡಿಗೆ ಪಥಸಂಚಲನ ಮಾಡಲಾಯಿತು. ಈ ಪಥಸಂಚಲನದಲ್ಲಿ ಕಾರ್ಯಕರ್ತರು ನೀಲಿ ಟೋಪಿ, ಬಿಳಿ ಶರ್ಟ್, ಖಾಕಿ ಪ್ಯಾಂಟ್ ಧರಿಸಿ ಕೈಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಸಂವಿಧಾನ ಪೀಠಿಕೆ ಹಿಡಿದುಕೊಂಡು ಪಥಸಂಚಲನ ಮಾಡಲಾಯಿತು. ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದ ಕಾರ್ಯಕರ್ತರಿಗೆ ಅಂಬೇಡ್ಕರ್ ಅನುಯಾಯಿ ಹಾಗೂ ಸಾರ್ವಜನಿಕರು ಹೂವಿನ ಸುರಿಮಳೆ ಸುರಿದರು. ಸಾರಿ ಕೃಷ್ಣಾರೆಡ್ಡಿ ಅಭಿಮಾನಿ ಬಳಗ ಮತ್ತು ವಿವಿಧ ಸಂಘಟನೆ ಮುಖಂಡರ ಒಕ್ಕೂಟದಿಂದ ಶ್ರವಣ ನ್ಯೂನತೆ ಸರ್ಕಾರಿ ಶಾಲೆಯಲ್ಲಿ ಕೇಕ್ ಕಟ್ ಮಾಡಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರ ಜನ್ಮದಿನದ ಪ್ರಯುಕ್ತ ಕೃಷ್ಣಾರೆಡ್ಡಿ ಮತ್ತು ಶ್ರೀಕಾಂತ ರೆಡ್ಡಿ ಅಭಿಮಾನಿ ಬಳಗ ಮತ್ತು ಕಲಬುರಗಿ ಜಿಲ್ಲೆಯ ವಿವಿಧ ಸಂಘಟನೆ ಒಕ್ಕೂಟದ ನೇತೃತ್ವದಲ್ಲಿ ಕಲಬುರಗಿ ನಗರದ ಆಳಂದ ರಸ್ತೆಯಲ್ಲಿರುವ ಶ್ರವಣ ನ್ಯೂನತೆ ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಕೇಕ್ ಕಟ್ ಮಾಡಿ ಮಕ್ಕಳಿಂದ ನೋಟ್ಬುಕ್, ಬಿಸ್ಕೆಟ್ ನೀಡಿ ಜನ್ಮದಿನಾಚರಣೆ ಆಚರಿಸಲಾಯಿತು. ಬಳಿಕ ಚಿಂಚೋಳಿ ಕ್ರಾಸ್ ಬಳಿ ಇರುವ ವೃದ್ಧಾಶ್ರಮ, ಮಹಾದೇವಿ ವೃದ್ಧಾಶ್ರಮ, ಹೈಕೋರ್ಟ್ ಬಳಿ ಇರುವ ಸಿದ್ದಾಪುರ ಕಾಲೋನಿಯಲ್ಲಿರುವ ವೃದ್ಧಾಶ್ರಮಗಳಿಗೆ ತೆರಳಿ ಜನ್ಮದಿನದ ಆಚರಿಸಿ ಆಶ್ರಮದಲ್ಲಿ ವೃದ್ಧರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಲಾಯಿತು. ಬಳಿಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಹಾಗೂ ಜೈ ಕರ್ನಾಟಕ ಸಂಘಟನೆ ವಿಭಾಗೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಾರವಾಡ್ ಮಾತನಾಡಿ ಶುಭ ಕೋರಿದರು.
ಆತ್ಮೀಯ ಸೋದರರಾಗಿರ್ತಕ್ಕಂಥ ಕೃಷ್ಣರೆಡ್ಡಿಯವರ 36ನೇ ಜನ್ಮದಿನದ ಶುಭಾಶಯವನ್ನು ತಿಳಿಸ್ತಾ ಇವತ್ತು ದಿವಸ ಅವರ 36ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ದಿವಸ ಅವರ ಹಿರಿಯ ಸೋದರರಾಗಿರ್ತಕ್ಕಂಥ ಶ್ರೀಕಾಂತ್ ರೆಡ್ಡಿ ಅವರ ಗೆಳೆಯರ ಬಳಗ ಮತ್ತು ವಿವಿಧ ಎಲ್ಲ ಕನ್ನಡ ಪರ, ಜನಪರ, ಹಿಂದೂ ಪರ, ಮಹಿಳಾ ಪರ ಸಂಘಟನೆಗಳ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಇವತ್ತು ದಿವಸ ಕಿವುಡ ಮತ್ತು ಮಕ್ಕಳ ಶಾಲೆ ಆಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಪ್ರತಿಯೊಂದು ಕಡೆಯೂ ಅನ್ನದಾನ ಮಾಡುವ ಮುಖಾಂತರ ಸರಳವಾಗಿ ಒಂದು ಕೃಷ್ಣರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಕೆಲವು ಈ ದಿನಕ್ಕೆ ಒಂದು ಆದರಣೀಯ ಮಾರ್ಗದರ್ಶನ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಸರಳವಾಗಿ ಆಚರಣೆ ಮಾಡ್ತಕ್ಕಂಥದ್ದು, ಎಲ್ಲ ಅನುಕೂಲ ಇದ್ದರೂ ಕೂಡ ಸರಳತೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೃಷ್ಣರೆಡ್ಡಿ ಅವರು ರಾಜಕೀಯ ಸ್ಥಾನಮಾನದಲ್ಲಿ ಉನ್ನತ ಹುದ್ದೆಗೆ ಇರಲಿ, ಅವರಿಂದ ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಕೆಲಸಗಳಾಗಲಿ. ಹಾಗಾಗಿ ಶ್ರೀಕಾಂತ್ ರೆಡ್ಡಿ ಅವರ ಗೆಳೆಯರ ಬಳಗ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಕೃಷ್ಣರೆಡ್ಡಿ ಅವರಿಗೆ ಕಲಬುರಗಿ ಶರಣಬಸವೇಶ್ವರರು ದೇವಾನುದೇವತೆಗಳ ಆಶೀರ್ವಾದ ಅವರ ಮೇಲಿರಲಿ. ಅವರಿಗೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ವಿಜೃಂಭಣೆಯ ಹುಟ್ಟುಹಬ್ಬ ಆಚರಿಸುವಂಥ ಶಕ್ತಿ, ಆಶೀರ್ವಾದ ಶರಣಬಸವೇಶ್ವರ ನೀಡಲಿ ಅಂತ ಪ್ರಾರ್ಥನೆ ಮಾಡಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಏನು ಸಮಾಜ ಸೇವಕರು JDS ಪಕ್ಷದ ಯುವ ನಾಯಕರು ಆಗಿರುವಂಥ ಕೃಷ್ಣರೆಡ್ಡಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದ್ರೊಂದಿಗೆ ಇವತ್ತು ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ವೃದ್ಧಾಶ್ರಮ ಇರ್ಬೋದು, ಕಿವುಡು ಮೂಕು ಮಕ್ಕಳ ಶಾಲೆ ಇರ್ಬೋದು, ಮತ್ತು ಅನಾಥಾಶ್ರಮದಲ್ಲಿ ವಿವಿಧ ಸಮಾಜ ಸೇವೆ ಮಾಡುವಂಥ ಅನ್ನ ಸಂತರ್ಪಣೆ ಆಗಿರ್ಬೋದು, ಬುಕ್ಕು ಮತ್ತು ನೋಟ್ಬುಕ್ಗಳನ್ನು ವಿತರಣೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಅವರಿಗೆ ಇನ್ನೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ತನ್ನ ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಯಾಕಂದರೆ ಈಗಾಗಲೇ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೆ. ನಮ್ಮೊಟ್ಟಿಗೆ ಇವತ್ತು ಬಸವ ಕಲ್ಯಾಣದಿಂದ ಆಗಮಿಸಿರುವಂಥ ರಾಜೇಶ್ವರಿ ಮೌರ್ಯ ಇರ್ಬೋದು, ಜ್ಯೋತಿ ಮೇಡಮ್ ಅವರಾಗಿರ್ಬೋದು, ಮತ್ತು ವಿವಿಧ ಸಂಘಟನೆ ಎಲ್ಲ ಇವತ್ತು ಸಂಘಟನೆ ಮುಖಂಡರು ಸಹ ಆಗಮಿಸಿ ಇವತ್ತು ಅವರಿಗೆ ಶುಭ ಕೋರೋದ್ರ ಮುಖಾಂತರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಇವತ್ತಿನ ದಿವಸ ಕಲಬುರಗಿಯ JDS ಯುವ ಮುಖಂಡರಾದ ಹಾಗೂ ದಕ್ಷಿಣ ಮತ ಕ್ಷೇತ್ರದ ಯುವ ಮುಖಂಡರಾದ ಸಹೋದರಾದ ಕೃಷ್ಣರೆಡ್ಡಿ ಅವರ ಹುಟ್ಟುಹಬ್ಬದ ದಿವಸ. ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ, ಇವತ್ತಿನ ದಿವಸ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಇಡೀ ಕಲಬುರಗಿಯಲ್ಲಿರುವ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಹಿಂದೂ ಪರ ಸಂಘಟನೆ ಆಗಿರ್ಬೋದು, ಹಾಗೂ ರೈತ ಪರ ಸಂಘಟನೆ ಆಗಿರ್ಬೋದು, ಎಲ್ಲಾ ಸಂಘಟನೆಯವರು ಒಕ್ಕೂಟದಿಂದ ಇವತ್ತಿನ ದಿವಸ ಅವರ ಸೋದರಾದ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಏನು ಕಲಬುರಗಿಯಲ್ಲಿರುವಂತಹ ವೃದ್ಧಾಶ್ರಮ ಆಗಿರ್ಬೋದು, ಕಿವುಡ ಮತ್ತು ಮೂಕ ಬಾಲಕರ ವಸತಿ ಶಾಲೆಗಳಲ್ಲಾಗಿರ್ಬೋದು, ಇನ್ನಿತರ ಏನು ಇವತ್ತಿನ ದಿವಸ ಈ ವೃದ್ಧಾಶ್ರಮದಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಊಟ ವ್ಯವಸ್ಥೆ ಮಾಡುವ ಮುಖಾಂತರ ಹಾಗೂ ಅಂಧ ಬಾಲಕರಿಗೆ ಅಲ್ಲಿ ಪುಸ್ತಕ ವಿತರಣೆ ಮಾಡುವುದರ ಮೂಲಕ ಇವತ್ತಿನ ದಿವಸ ಅತಿ ಸರಳದಿಂದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದಿನ ದಿವಸ ಕೃಷ್ಣರೆಡ್ಡಿ ಅವರಿಗೆ ದೇವರು ಒಳ್ಳೆ ಆಯುಷ್ಯ, ಐಶ್ವರ್ಯ, ಯಶಸ್ವಿ ಕೊಟ್ಟು ಕಾಪಾಡಲಿ. ಮುಂದಿನ ದಿವಸ ರಾಜ್ಯಾದ್ಯಂತ ಒಂದು ಒಳ್ಳೆಯ ಸ್ಥಾನಮಾನ ಅವರಿಗೆ JDS ಪಕ್ಷದಲ್ಲಿ ಸಿಗಲಿ ಅಂತ ಇವತ್ತಿನ ದಿವಸ ಕಲಬುರಗಿಯ ಶ್ರೀ ಶರಣಬಸವೇಶ್ವರಲ್ಲಿ ಮತ್ತೆ ಪ್ರಾರ್ಥನೆ ಮಾಡುತ್ತಾ, ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ತಾಲೂಕಿನ ಜನಜಾಗೃತಿ ಮಹಿಳಾ ತಾಲೂಕಾ ಅಧ್ಯಕ್ಷ ರಾಜೇಶ್ವರಿ ಮೋರೆ, ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸಾಧ್ವಿ, ಕರ್ನಾಟಕ ರಾಜ್ಯ ರೈತ ಸಂಘಟನೆ ಜಿಲ್ಲಾಧ್ಯಕ್ಷ ನಾಗೇಂದ್ರ ಥಂಬೆ, ಭಾರತೀಯ ಯುವ ಸೇನೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಚಿಂಚನ್ಸೂರ್, ರಾಮ್ ಸೇನೆ ವಿಭಾಗೀಯ ಅಧ್ಯಕ್ಷ ಗುಂಡು ಪಾಟೀಲ್, ರಾಮ್ ಸೇನೆ ಜಿಲ್ಲಾಧ್ಯಕ್ಷ ಮಹೇಶ್ ಕೆಂಬಾವಿ, ಉದ್ಯಮಿದಾರಾದ ಲಕ್ಷ್ಮಣ ಭೂವಿ ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ JDS ಕಾರ್ಯಕರ್ತರು, ಅಭಿಮಾನಿ ಬಳಗ, ಅನೇಕ ಗೆಳೆಯರ ಬಳಗೊಂದಿಗೆ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಜನ್ಮದಿನ ಆಚರಿಸಲಾಯಿತು. ಈಗ ಒಂದು ಚಿಕ್ಕ ಬ್ರೇಕ್. ವೋಟ್ ಚೋರಿ ರಾಹುಲ್ ಗಾಂಧಿಗೆ ಪತ್ರ ಬರೆದ ಬುದ್ಧಿಜೀವಿಗಳು ಆಳಂದಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ, ಶಾಸಕ BR ಪಾಟೀಲ್. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು,
ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಎಂದು ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವವರು ನ್ಯಾಯಮೂರ್ತಿಗಳು, ಬುದ್ಧಿಜೀವಿಗಳು ಆಳಂದಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಆಳಂದ ಶಾಸಕ ಬಿಆರ್ ಪಾಟೀಲ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮತಗಳ್ಳತನ ಆರೋಪದ ಬಗ್ಗೆ ಪತ್ರ ಬರೆದಿರುವವರು ಬುದ್ಧಿಜೀವಿಗಳು, ನಿವೃತ್ತ ನ್ಯಾಯಾಧೀಶರು ನಮ್ಮ ತಾಲೂಕಿನ ಸ್ಥಳಗಳಿಗೆ ಭೇಟಿ ನೀಡಲಿ. ಹೀಗೆ ಮತಗಳ್ಳತನ ಆಗಿದೆ, ಮತಗಳ್ಳತನಕ್ಕೆ ತಂತ್ರಗಳೆಲ್ಲವೂ ಖುದ್ದಾಗಿ ತಿಳಿದುಕೊಳ್ಳಲಿ. ಇದಕ್ಕೆ ಬೇಕಾಗುವ ಎಲ್ಲ ರೀತಿಯ ಖರ್ಚು ವೆಚ್ಚಗಳನ್ನು ಭರಿಸಲು ನಾನು ಸಿದ್ಧ ಇದ್ದೇನೆ. ಸತ್ಯವನ್ನು ಮೆರುಮಾಚುವ ಕಾರ್ಯದಲ್ಲಿ ಬುದ್ಧಿಜೀವಿಗಳು ಪಾಲ್ಗೊಳ್ಳಬಾರದು ಎಂದರು. 227 ಬುದ್ಧಿಜೀವಿಗಳು, ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ಎಮಿನೆಂಟ್ ಪರ್ಸನಾಲಿಟಿ, ಪ್ರತಿಭಾವಂತ ಜನರು ರಾಹುಲ್ ಗಾಂಧಿ ಒಂದು ಪತ್ರ ಬರೆದಿದ್ದಾರೆ. ರಾಹುಲ್ ಗಾಂಧಿ ಪತ್ರ ಬರೆದು, ನೀವು ಈ ಥರ ಚುನಾವಣೆ ಆಗೋದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ, ಅದು ಸಂವಿಧಾನದ ಸ್ವತಂತ್ರ ಹುದ್ದೆ, ಅದು ನೀವು ಇದು ಮಾಡಿದ್ದು ಸರಿಯಿಲ್ಲ ಅನ್ನುವಂಥ ಮಾತನ್ನ ಶ್ರೀಮಾನ್ ಜಸ್ಟಿಸ್ ತಿಂಗರಾಮ್ ಕುಮಾರ್, ನಿರ್ಮಲ್ ಕೌರ್ ಕೆಲವರೆಲ್ಲ 227 ಜನ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ, ಇಂಥ ನಿವೃತ್ತ ನ್ಯಾಯಮೂರ್ತಿಗಳು ತನಿಖೆ ನಡೆದಿರುವಾಗ ಈ ತರ ಒಂದು ನಿರ್ಣಯ ಮಾಡೋದು ಸರಿಯಲ್ಲ. ತನಿಖೆ ಮುಗಿದ ಮೇಲೆ ನೀವು ಮಾತಾಡಬೇಕಾಗಿತ್ತು. ತನಿಖೆ ಸಮಯದಲ್ಲಿ ಈ ತರ ಒಂದು ಅಭಿಪ್ರಾಯ ಪಡೋದು ಸರಿಯಲ್ಲ ಅಂತ ಹೇಳಿ ನಾನು ಅವರಿಗೆ ಕಾಗದ ಬರೀತಾ ಇದ್ದೀನಿ. 227 ಜನ ನೀವೇನು ರಾಹುಲ್ ಗಾಂಧಿಗೆ ಪತ್ರ ಬರೆದಿಲ್ಲ, ಅದು ಸತ್ಯಾಸತ್ಯವನ್ನು ಅರ್ಕೊಳ್ಳೋದಕ್ಕೆ ನೀವು ಆಳಂದದಲ್ಲಿ ಆಳಂದದ ಒಂದೇ ಉದಾಹರಣೆ ನಿಮಗೆ ನಾನು ತಿಳಿಸಿ ಹೇಳ್ತೇನೆ ಮತ್ತು ಅದನ್ನು ಸಾಬೀತುಪಡಿಸ್ತೇನೆ. ಯಾವ ತರ ಈ ಚುನಾವಣೆಯಲ್ಲಿ ಓಡಿ ಚೋರಿ ಪ್ರಕರಣ ನಡೀಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದನ್ನು ನೀವು ಆಳಂದದಲ್ಲಿ ಬಂದು ನೋಡಬೇಕು. ನಿಮಗೆ ನಾನು ಆಮಂತ್ರಣ ಕೊಡ್ತಾ ಇದ್ದೇನೆ, ಒಂದು 225 ಜನಕ್ಕೆ ನಿಮಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತೇನೆ. ಉಳ್ಕೊಳ್ಳೋಕ್ಕೆ, ನಿಮಗೆ ಊಟಕ್ಕೆ, ನಿಮ್ಮ ಟ್ರಾನ್ಸ್ಪೋರ್ಟ್ ಖರ್ಚು ಕೂಡ ಕೊಡ್ತೀನಿ. ನೀವು ಡೆಲ್ಲಿಯಿಂದ ಬರ್ತಿರೋ, ಕಲ್ಕತ್ತಾದಿಂದ ಬರ್ತಿರೋ, ಮುಂಬೈಲಿಂದ ಬರ್ತಿರೋ, ನಿಮ್ಮೆಲ್ಲರಿಗೂ ಕೂಡ ನಾನು ಹೋಗಿ ಬರುವ ವೆಚ್ಚ ಕೂಡ ಕೊಡ್ತೀನಿ. ನೀವು ಆಳಂದ ಬನ್ನಿ. ಆಳಂದದಲ್ಲಿ ಬಂದು ನೋಡಿದ್ಮೇಲೆ ನಿಮಗೆ ಸತ್ಯ ಗೊತ್ತಾಗ್ತದೆ ಯಾವ ಥರ ಓಲ್ಡ್ ಚೋರಿ ಪ್ರಕರಣ ಆಳಂದಲ್ಲಿ ಅಟೆಂಪ್ಟ್ ಆಗಿತ್ತು, ನಡೆದಿತ್ತು. ಇನ್ನೊಂದು ಅವರು ಅರ್ಥ ಮಾಡ್ಕೋಬೇಕಾಗಿತ್ತು, ಯಾರು ಈ 225 ದಿನ ಕಂಪ್ಲೇಂಟ್, ನನ್ನ ಕಂಪ್ಲೇಂಟ್ ಮೇಲೆ FIR ಆಗಿಲ್ಲ. ಅವತ್ತಿನ ಚುನಾವಣೆ ಅಧಿಕಾರಿ ಕೊಟ್ಟಂತ ಕಂಪ್ಲೇಂಟ್ ಮೇಲೆ FIR ಆಗಿದೆ. ಇದನ್ನು ಬಹಳ ಜನ ಮಾತಾಡ್ತಾ ಇಲ್ಲ, ಗೊತ್ತಿಲ್ಲ. ನಾನು ಈ ತರ ನಡೀತಾ ಇದೆ ಅನ್ನುವಂಥ ಪತ್ರವನ್ನು ಬರೆದು ರಾಜ್ಯ ಚುನಾವಣಾಧಿಕಾರಿಗಳಿಗೆ ಕೊಟ್ಟು ಮತ್ತು ಇಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಕೊಟ್ಟು ನಾನು ಅದನ್ನು ತಡಿಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೆ ನಿಜ. ಆದರೆ ನನ್ನ ಅರ್ಜಿ ಆಧಾರದ ಮೇಲೆ
ಧರ್ಮಾಧಿಕಾರಿ ಇದನ್ನ ವೆರಿಫೈ ಮಾಡಿ ಪರಿಶೀಲಿಸಿ ಅದರಲ್ಲಿ ಅವರಿಗೆ ಫೋರ್ಜರಿ ನಡೆದಿದೆ ಅಂತ ಹೇಳಿ ಮನವರಿಕೆ ಆದಮೇಲೆ ಅವರು ಸ್ವಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ಐಆರ್ ಆಗಿದೆ. ನನ್ನ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿಲ್ಲ. ಬಹಳ ಜನ ತಪ್ಪು ಕಲ್ಪನೆ ಇದೆ. ನನ್ನ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿದೆ, ನನ್ನ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿಲ್ಲ. ನಾನು ಅವ್ರ ಗಮನಕ್ಕೆ ತಂದು ಪತ್ರ ಬರ್ತದ್ದು ನಿಜ, ಈ ತಡೆ ಹಿಡಿಬೇಕು ಅಂತ ಹೇಳಿ ತಡೆನೂ ಹಿಡಿದರು. ಆದರೆ ಅದನ್ನ ಪರಿಶೀಲಿಸಿದಾಗ ಸುಮಾರು 80ಕ್ಕಿಂತ ಜಾಸ್ತಿ ಬೋಗಸ್ಸು ಈ ಮೆಸೇಜ್ಗಳು ಡಿಲೀಷನ್ಗೆ ಹಾಕಿದ್ದಾರೆ ಅನ್ನುವಂಥ ಮನವರಿಕೆ ಆದಮೇಲೆ ಅವರೇ ಪೊಲೀಸರಿಗೆ ಪತ್ರ ಬರೆದ ಮೇಲೆ ಎಫ್ಐಆರ್ ಆಗಿದೆ, ಕೇಸ್ ರಿಜಿಸ್ಟ್ರೇಷನ್ ಆಗಿದೆ. ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ತನಿಖೆ ಹಂತದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ನಾನು ಅವ್ರಿಗೆ ನಾನು ಕೇಳಿದ್ನೂ ಇಲ್ಲ. ಪೇಪರಲ್ಲೇ ಓದಿದ್ದೀನಿ, ಯಾರೋ ವೆಸ್ಟ್ ಬೆಂಗಾಲಿಂದ ಒಬ್ಬರು ಕರ್ಕೊಂಡ್ಬಂದರು, ದುಬೈಗೆ ಹೋಗಿದ್ದ ಅವನು ವಾಪಸ್ ಬಂದಿದ್ದಾನೆ. ಇಲ್ಲಿ ಕೂಡ ಈ ಎಂಥದ್ದು ಕಾಲ್ ಸೆಂಟರ್ ಮಾಡಿ ಯಾರೋ ಬುದ್ಧಿ ಹಿಡಿದಿದ್ರು, 80 ರೂಪಾಯಿ ಕೊಟ್ಟು ಡಿಲೀಟ್ ಮಾಡೋಕ್ಕೆ ಒಪ್ಪಂದ ಆಗಿತ್ತು. ಅದೆಲ್ಲ ಇದು ಹೊರಗಡೆ ಬರ್ತಾ ಇದೆ. ಸೊ ಆದಷ್ಟು ಬೇಗನೆ ತನಿಖೆ ಆಗ್ಬೋದು ಅಂತ ನಾನು ಆಸೆ ಪಟ್ಟಿದ್ದೀನಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.